ಸಮಸ್ತ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ಸೀದಾ ವಿಷಯಕ್ಕೆ ಬಂದುಬಿಡ್ತೀನಿ. ಈಗಷ್ಟೇ ಎಕ್ಸ್ ಆ್ಯಂಡ್ ವೈ ಅನ್ನೋ ಸಿನಿಮಾನ ನೋಡ್ಕೊಂಡು ಬಂದೆ. ಒಂದಷ್ಟು ಹೊತ್ತು ತುಂಬ ಗಾಢವಾಗಿ ಒಂದಷ್ಟು ವಿಷಯ ಕೆನ್ನೆಗೆ ಈ ಕಡೆ ಒಂದು ರಪ್ ಅಂತ ಹೊಡೆದಂಗಾಯಿತು. ಅಂದರೆ ಇವತ್ತಿನ ವಾಸ್ತವತೆಯ ಒಂದು ಫ್ಯಾಂಟಸಿ, ಒಂದು ಕಾಲ್ಪನಿಕ ಕತೆ ಮೂಲಕ ಸತ್ಯಪ್ರಕಾಶ್ ಹೇಳುವಂಥ ಪ್ರಯತ್ನ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಹೇಳಿದ್ದಾರೆ. ಸತ್ಯಪ್ರಕಾಶ್ ಎಲ್ಲ ಸಿನಿಮಾಗಳಲ್ಲೂ ಒಂದು ವಿಷಯವನ್ನು ವಿಶೇಷವಾಗಿ ಹೇಳುವಂಥ ಪ್ರಯತ್ನ ಪ್ರತಿ ಸಿನಿಮಾದಲ್ಲೂ ಮಾಡಿದ್ದಾರೆ. ಎಕ್ಸ್ ಆ್ಯಂಡ್ ವೈ ವಿಶೇಷ ಏನಪ್ಪ ಅಂತಂದರೆ ಸಿನಿಮಾನೇ ವಿಶೇಷ. ಒಂದು ಫ್ಯಾಂಟಸಿ ಇಮ್ಯಾಜಿನರಿ ಆಗಿರುವಂಥ ಒಂದು ಕಥೆನ ವಾಸ್ತವತೆಗೆ ಅಡಾಪ್ಟ್ ಮಾಡಿಕೊಂಡು ಹೇಳೋ ರೀತಿ ಅದ್ಭುತ ಅಂದರೆ ಅದ್ಭುತ. ಆ್ಯಂಡ್ ತುಂಬ ಎಮೋಷ್ನಲ್ ಆಗಿದೆ. ನಾನು ಹೆಂಗೆ ಹೇಳಬೇಕು ಅಂತ ಗೊತ್ತಿಲ್ಲ, ಬಟ್ ಪ್ರತಿಯೊಬ್ಬರು ಈ ಸಿನಿಮಾ ನೋಡಲೇಬೇಕು. ನಾನು ಪ್ರತಿ ಸಿನಿಮಾಗೂ ಈ ಥರ ಹೇಳ್ತಾರೆ ಅಂತ ನೀವು ಕೇಳ್ಬೋದು, ಬಟ್ ಪ್ರತಿ ಸಿನಿಮಾ ಥರ ಅಲ್ಲ ಈ ಸಿನಿಮಾ. ತುಂಬ ವಿಷಯ ಇದೆ, ಗಾಢವಾಗಿರುವಂಥ ವಿಷಯ ಇದೆ, ಭಾವನೆಗಳಿದೆ, ಇವತ್ತಿನ ಸಾಮಾಜಿಕ ಸ್ಥಿತಿ ಇದೆ. ಅದೆಲ್ಲದರ ಜೊತೆಗೂ ಎಂಟರ್ಟೈನ್ಮೆಂಟ್ ತುಂಬ ಚೆನ್ನಾಗಿದೆ. ತುಂಬ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳ್ತಾ ಇದ್ದೀನಿ ಅಥವಾ ಕ್ವಿಕ್ಕಾಗಿ ಹೇಳ್ತಾ ಇದ್ದೀನೋ ಗೊತ್ತಿಲ್ಲ. ನನ್ನ ಮನಸ್ಸಿಗೆ ಅನಿಸಿದ್ದನ್ನೆಲ್ಲ ಮಾತಾಡ್ತಾ ಇದ್ದೀನಿ, ಒಂದು ಫಾರ್ಮೆಟಲ್ಲಂತೂ ಮಾತಾಡ್ತಾ ಇಲ್ಲ. ನಿಮ್ಗೇನಾದರೂ ಅನಿಸ್ಬೋದು. ಇಲ್ಲಿ ಬೃಂದಾ ಆಚಾರ್ಯ ಅನ್ನೋ ಒಬ್ಬ ನಟಿ, ಅವರ ಒಂದು ಪರ್ಫಾರ್ಮೆನ್ಸು, ಅವರ ಒಂದು ಅದ್ಭುತ. ಅಂದರೆ ನಾನು ಹೊಗಳ್ತಾ ಇದ್ದೀನಿ ಅಂತಲ್ಲ, ಅವರ ಇಷ್ಟು ಇಲ್ಲಿವರೆಗೂ ಮಾಡ್ಕೊಬಂದಿರೋ ಕೆಲಸಕ್ಕೂ ಈ ಒಂದು ಸಿನಿಮಾ, ಈ ಒಂದು ಪಾತ್ರ ತುಂಬ ಇಷ್ಟ ಆಗ್ತಾರೆ. ನಿಮ್ಮ ಅಪ್ಪ ಬೇಕಾದಷ್ಟು ಅಮ್ಮಂದ್ರಿಗೆ ಮೆಸೇಜ್ ಮಾಡಿರ್ತಾನೆ. ಮತ್ತು ತುಂಬ ಪೊಟೆನ್ಷಿಯಲ್ ಇರೋ ನಟಿ ಅನ್ನೋದು ಪ್ರತಿ ಫ್ರೇಮಲ್ಲೂ ಕಾಣಸಿಗುತ್ತೆ. ಅದರ ಜೊತೆಗೆ ಈ ಸಿನಿಮಾದ ಜೀವ ಅಥರ್ವ ಪ್ರಕಾಶ್. ಜೀವ ಸಿನಿಮಾದ ಹೆಸರೇ ಜೀವ. ಒಂದು ಕಡೆ XX, ಇನ್ನೊಂದು XY, ಆ ಒಂದೆರಡು ಕಾಂಬಿನೇಷನ್ ಮಾಡೋಕ್ಕೆ ಬರುವಂತಹ ಜೀವ. ನೀವಿಬ್ರು XY ಯಾವಾಗ ಮಿಕ್ಸ್ ಮಾಡ್ತೀರಾ? ಏನೋ XY ಅಂದರೆ ಇದ್ರೊಳಗಡೆ XY ಇರುತ್ತೆ, ಇದ್ರೊಳಗಡೆ XX ಇರುತ್ತೆ. ಅದೆರಡು ಮಿಕ್ಸ್ ಆದರೆ ನಾನು ಹುಟ್ಟಕ್ಕೊಂದು ಜಾಗ ಆಗುತ್ತೆ. ನಾನು ಹುಟ್ಟಬೇಕು. ಯಾವಾಗ ಮಿಕ್ಸ್ ಮಾಡ್ತೀರಾ? ಹೂ ಥರ ಬದುಕಬೇಕು, ಹೂ ಥರ ನಗಬೇಕು ಅನ್ನೋ ಒಂದು ಸಂದೇಶ. ಅಲ್ಟಿಮೇಟ್ ನಾವೆಲ್ಲ ಎಲ್ಲಿದ್ದೀವಿ, ನಾವೇನು ಮಾಡ್ತಾಯಿದ್ದೀವಿ, ನಮ್ಮನ್ನು ಎಚ್ಚರಿಸುವಂಥ ಸಿನಿಮಾ ಇದು. ನಮ್ಮನ್ನಷ್ಟೇ ಅಲ್ಲ, ನಮ್ಮ ಎಲ್ಲರೂ ಅಂದರೆ 2-3 ಜನ್ರೇಷನ್ಸ್ನ ಇವತ್ತಿನ ದಿನಮಾನದ ವಸ್ತುಸ್ಥಿತಿಯನ್ನು ಮತ್ತು ನಮ್ಮ ಎಲ್ಲ ಬದುಕುಗಳನ್ನು ಎಚ್ಚರಿಸುವಂಥ ಸಿನಿಮಾ XY ಅಂದರೆ ತಪ್ಪಾಗಲ್ಲ. ತುಂಬ ವಿಷಯಗಳಿದೆ. ಸಂಸಾರ ಸಮೇತ ನೋಡುವಂಥ ಸಿನಿಮಾ, ಮಕ್ಕಳು ನೋಡುವಂಥ ಸಿನಿಮಾ, ದೊಡ್ಡವ್ರು ನೋಡುವಂಥ ಸಿನಿಮಾ, ಪ್ರತಿಯೊಬ್ಬರು ನೋಡುವಂಥ ಸಿನಿಮಾ. ಎಂಟರ್ಟೈನ್ಮೆಂಟ್ ಇದೆ, ಜೊತೆಗೆ ಒಳ್ಳೆ ಸಂದೇಶ ಇದೆ. ನಾವು ಅನ್ಕೋತೀವಿ, ಹೊಗಳ್ತಾರೆ ಆ ಸಿನಿಮಾ ಮಲಯಾಳಂ ಹಂಗಿತ್ತು, ಇದು ಹಿಂಗಿತ್ತು, ಈ ಬೇರೆ ಭಾಷೆಗಳ ಸಿನಿಮಾಗಳಲ್ಲಿ ಹಿಂಗೆ ಬರ್ತಾಯಿದೆ, ನಮ್ಮಲ್ಲಿ ಏನು ಮಾಡ್ತಾಯಿದ್ದಾರೆ ಅಂತ ದಯವಿಟ್ಟು ಹೇಳ್ತೀನಿ ಕೇಳಿ. ಈ ಪಿಕ್ಚರ್ ಬಂದು ಥಿಯೇಟ್ರಿಗೆ ನೋಡಿ. ನಾನು ಹೇಳ್ತಿರೋದು ಎಲ್ಲ ಸಿನಿಮಾಗಳು ಹೇಳೋ ರೀತಿ ಅಲ್ಲ. ದಯವಿಟ್ಟು ಈ ಥರ ಸಿನಿಮಾಗಳಿಗೆ ಮೋಸ ಮಾಡಬೇಡಿ. ನೀವು ಮಿಸ್ ಮಾಡದೆ ಈ ಥಿಯೇಟ್ರಿಗೆ ಬಂದು ನೋಡಿ, ನೀವು 100% ಸ್ಯಾಟಿಸ್ಫೈ ಆಗ್ತೀರಾ. ಅವಳು ನೋಡಿದ್ರೆ ಯಾಕೋ ಮೋಹ ಬರ್ತಾ ಇಲ್ಲ, ಅದಕ್ಕೆ. ಎಷ್ಟು ಉದ್ದ ಲಾಜಿಕ್ಕು ಮತ್ತೊಂದು ಹುಡುಕೋಕ್ಕೆ ಹೋದರೆ ತುಂಬ ವಿಷಯಗಳಿಗೆ, ತುಂಬ ವಿಚಾರಗಳಿಗೆ ಯಾವುದೂ ಸಲ್ಲೋದಿಲ್ಲ. ಬಟ್ ಈ ಪ್ರಯತ್ನ ಇದೆಯಲ್ಲ, ಈ ಪ್ರಯತ್ನ ಒಂದು ಅದ್ಭುತ ಪ್ರಯತ್ನ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ತುಂಬ ಸೂಕ್ಷ್ಮವಾಗಿದೆ. ಮನಸಾರೆ ನಗ್ತೀವಿ, ಮನಸಾರೆ ಅಳಿಸುತ್ತೆ ಈ ಸಿನಿಮಾ, ಮನಸಾರೆ ನಮ್ಮನ್ನು ಎಚ್ಚರಗೊಳಿಸುತ್ತೆ ಅಂತ ಹೇಳೋದಕ್ಕೆ ನಾನು ತುಂಬ ಕಾನ್ಫಿಡೆಂಟಾಗಿ ಹೇಳ್ತೀನಿ ಈ ಸಿನಿಮಾ ನೋಡಿದ ಮೇಲೆ. ದಯವಿಟ್ಟು ಎಲ್ಲರೂ ನಾನು ದಯವಿಟ್ಟು ಅಂತ ಕೇಳೋ ಅಗತ್ಯನೂ ಇಲ್ಲ. ಎಕ್ಸ್ ಆ್ಯಂಡ್ ವೈ ಸಿನಿಮಾ ಮಿಸ್ ಮಾಡಿಕೊಂಡ್ರೆ ನಿಮ್ಗೆ ದೊಡ್ಡ ಮಿಸ್ಸೇ. ಅಮ್ಮ ಬೇಕು, ಅಮ್ಮ, ಅಪ್ಪ, ಅಮ್ಮ. OTTಲಿ ಬರುತ್ತೆ, ನೋಡ್ತೀರ, ಎಲ್ಲವೂ ಆಗುತ್ತೆ. ಬಟ್ ಈ ಥರ ಪ್ರಯತ್ನಗಳಾಗಬೇಕು ಅಂತಂದರೆ ದಯವಿಟ್ಟು ಥಿಯೇಟ್ರಿಗೆ ಹೋಗಿ ಪಿಕ್ಚರ್ ನೋಡಿ. ಎಕ್ಸ್ ಆ್ಯಂಡ್ ವೈ ಇದು ಕ್ರಿಟಿಕ್ಕು ಅಲ್ಲ, ಇನ್ನೊಂದಲ್ಲ, ಇದು ಜಸ್ಟ್ ಒಂದು ಅಭಿಪ್ರಾಯ ಅಷ್ಟೇ. ನನ್ನ ಅಭಿಪ್ರಾಯನ ನಾನು ಹೇಳ್ಕೋಬೇಕು ಅನ್ನಿಸ್ತು, ಹಾಗಾಗಿ ಹೇಳ್ತಾ ಇದ್ದೀನಿ. ಈ ತಂಡವನ್ನು ಇಂಟರ್ವ್ಯೂ ಮಾಡಿದ್ದೆ, ಈ ಎಲ್ಲ ಕೆಲಸಗಳನ್ನು ಫಾಲೋನೂ ಮಾಡಿದ್ದೆ. ಈ ಸಿನಿಮಾ ನೋಡಿದ ಮೇಲೆ ಇಲ್ಲ, ನಾನು ಮಾತಾಡಲೇಬೇಕು ಈ ಸಿನಿಮಾ ಬಗ್ಗೆ ಅಂತ. ಯೂಶ್ವಲಿ ನಾವು ರಿವ್ಯೂಗಳೆಲ್ಲ ಮಾಡೋದಿಲ್ಲ, ಬಟ್ ಈ ಸಿನಿಮಾ ಬಗ್ಗೆ ಯಾಕೋ ಮಾತಾಡಬೇಕು ಅನ್ನಿಸ್ತು. ಎಕ್ಸ್ ಆ್ಯಂಡ್ ವೈ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ, ದಯವಿಟ್ಟು ರಿಕ್ವೆಸ್ಟ್ ಇದು. ಆ್ಯಂಡ್ ಸಿನಿಮಾ ಮೇಕರ್ಗಳಾಗಿರ್ಬೋದು, ಆಸ್ಪರೆಂಟ್ಸ್ ಆಗಿರ್ಬೋದು, ಈ ಒಂದು ಪ್ರಯತ್ನ ನೋಡಿ. ತುಂಬ ವಿಚಾರಕ್ಕೆ ಜಾತಿ ಅಂದರೆ ಮೆಟಾಫರಿಕ್ ಆಗಿ ತುಂಬ ವಿಷಯ ಹೇಳಿದ್ದಾರೆ, ನೇರವಾಗಿ ತುಂಬ ವಿಷಯ ಹೇಳಿದ್ದಾರೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಈ ಕಟ್ಟುವಿಕೆ, ಈ ಒಂದು ಸಿನಿಮಾನ ಹೀಗೂ ಮಾಡ್ಬೋದು ಅನ್ನೋದಕ್ಕೆ ಉದಾಹರಣೆ ತುಂಬ ದೊಡ್ಡದಾಗಿ ಕಾಣುತ್ತೆ. ಇಷ್ಟು ದೊಡ್ಡ ಬಜೆಟ್ ಬೇಕಾಗಿಲ್ಲ, ಅಥವಾ ಈ ಥರ ಕಥೆಗಳು ಬೇಕಾಗಿಲ್ಲ. ತುಂಬ ಸಿಂಪಲ್ ಕತೆ, ನಮ್ಮ ಸುತ್ತಲಿನ ಘಟನೆಗಳು ಅಥವಾ ನಮ್ಮ ಬದುಕೆ ಸಿನಿಮಾ ಆದರೆ ಹೇಗಿರುತ್ತೆ ಅನ್ನೋದಕ್ಕೆ ಎಕ್ಸ್ ಆ್ಯಂಡ್ ವೈ ಬೆಸ್ಟ್ ಎಕ್ಸಾಂಪಲ್. ಸತ್ಯಪ್ರಕಾಶ್ ಮತ್ತೊಂದು ಸಲ ತಾವೊಬ್ಬ ಒಳ್ಳೆಯ ಫಿಲ್ಮ್ ಮೇಕರ್, ತುಂಬ ಒಳ್ಳೆಯ ಕಥೆಯನ್ನು ಹೇಳುವಂತಹ ನರೇಟರ್, ಜೊತೆಗೆ ಈ ಸಲ ಆ್ಯಕ್ಟಿಂಗು ಕೂಡ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಇನ್ಮೇಲೆ ಮದುವೆ ಗಂಡ ಆಗ್ಬಿಡ್ತೀನಿ ಬಾವಾ. ಬೇರೆಯವ್ರು ಯಾರ ಕೈಲೂ ಮಾಡ್ಸೋಕ್ಕಾಗದೇ ಇರೋಂಥ ಪಾತ್ರ ಅಂದರೆ ಬೇರೆ ನಟರನ್ನ ಕರ್ಕೊಂಬಂದು ನಿಲ್ಸೋಕಂತ ಅವರೇ
ಅನುಭವಿಸಿರೋದ್ರಿಂದ, ಅವರೇ ಭಾವಿಸಿ, ಅವರೇ ಜೀವಿಸಿ ಅಭಿನಯಿಸಿರೋದ್ರಿಂದ ಅದು ಅಷ್ಟು ಅಚ್ಚುಕಟ್ಟಾಗಿ ಕಾಣುತ್ತೆ. ಸೊ ಅಪ್ಪನಾಗಿ ಸತ್ಯ, ಅಮ್ಮನಾಗಿ ಬೃಂದ ಆ್ಯಂಡ್ ಮಗನಾಗಿ ಅಥರ್ವ ಅದ್ಭುತವಾಗಿ ಒಂದು ಇಡೀ ಸಿನಿಮಾನ ತೊಗೊಂಡೋಗಿದ್ದಾರೆ. ಇದರ ಜೊತೆಗೆ ಸುಂದರ್ ಅವರು ಪಾತ್ರ ಭಾಳ ಚೆನ್ನಾಗಿ ಕಾಣುತ್ತೆ, ವೀಣಾ ಅವರಿದ್ದಾರೆ, ದೊಡ್ಡಣ್ಣ ಇದ್ದಾರೆ ಆ್ಯಂಡ್ ಧರ್ಮಣ್ಣ ಒಂದು ಚಿಕ್ಕ ಕ್ಯಾರೆಕ್ಟರ್ ಬಂದು ಹೋಗ್ತಾರೆ. ಅಂದರೆ ಥ್ರೂ ಔಟ್ ದ ಸಿನಿಮಾ ನಿಮಗೆ ಎಲ್ಲ ನೌನ್ ಫೇಸಸ್ಸು, ಅನ್ನೋನ್ ಫೇಸಸ್ ಅಂದರೆ ತುಂಬ ವೇರಿಯೇಷನ್ಸ್ ಆಗುತ್ತೆ. ಅದೇ ನಾನು ಮೆಟಾಫರ್ ಅಂತ ಹೇಳ್ತಾ ಇದ್ದಾರೆ. ಇಂಡೈರೆಕ್ಟ್ಲಿ ಒಂದಷ್ಟು ವಿಷಯಗಳು ನಮಗೆ ನೇರವಾಗಿ ಎದೆಗೆ ಹೊಡಿತಾರೆ. ಎಕ್ಸ್ ಆ್ಯಂಡ್ ವೈ ಸಿನಿಮಾನ ಆ ಸಿನಿಮಾ ಬಗ್ಗೆ ತುಂಬ ವಿಚಾರಗಳು ಮಾತಾಡೋದಕ್ಕಿಂತ ನಾನು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಈ ಸಿನಿಮಾ ನೋಡಿ. ನಾನು ಈ ಸಿನಿಮಾ ಬಗ್ಗೆ ತುಂಬ ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗ್ತಾಯಿಲ್ಲ, ಯಾಕೆಂದರೆ ನೋಡಿದ್ರೇ ಅನುಭವಿಸ್ಬೇಕು. ಅದನ್ನು ನೀವು ನೋಡಿದ್ರೇ ನಿಮ್ಗೆ ಅನುಭವ ಆಗುತ್ತೆ. ಎಕ್ಸ್ ಆ್ಯಂಡ್ ವೈ ಥಿಯೇಟ್ರಲ್ಲೇ ನೋಡಿ, OTT ಬರೋರ್ಗೂ ಕಾಯಬೇಡಿ. ಯಾಕೆಂದರೆ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ, ನೀವು ಥಿಯೇಟ್ರಲ್ಲಿ ನೋಡಿದ್ರೆ ಮಾತ್ರ ಸತ್ಯ ಮತ್ತು ಅಂಥ ತಂಡಗಳು ಇನ್ನೊಂದಷ್ಟು ಈ ಥರದ ಸಿನಿಮಾಗಳನ್ನು ಕೊಡೋಕ್ಕೆ ಸಾಧ್ಯ. ಅಲ್ಲೆಲ್ಲೋ ಮಲಯಾಳಮಲ್ಲಿ ಪ್ರಯೋಗ ಆಗಿದೆ, ಬೆಂಗಾಲಿಯಲ್ಲಿ ಪ್ರಯೋಗ ಆಗಿದೆ, ಮರಾಠಿಯಲ್ಲಿ ಪ್ರಯೋಗ ಆಗಿದೆ ಅನ್ನೋದನ್ನು ಆಮೇಲೆ ಚರ್ಚೆ ಮಾಡಿ. ಫಸ್ಟ್ ಕನ್ನಡದಲ್ಲಾಗಿದೆ ನೋಡಿ. ನಿಜವಾಗ್ಲೂ ಹೇಳ್ತೀನಿ, ಈ ಪಿಕ್ಚರ್ನ ಬೇರೆ ಭಾಷೆಯವ್ರು ನೋಡಿದ್ರೆ ಕೊಂಡಾಡ್ತಾರೆ, ಮತ್ತು ಅದೇ ಬೇರೆ ಭಾಷೆಯವರು ಈ ಥರದ ಪ್ರಯೋಗಗಳನ್ನು ಮಾಡೋದಕ್ಕೆ ಮುಂದಾಗ್ತಾರೆ. ಅದು ನಮ್ಮಿಂದ ಈ ಥರದ್ದು ಇತಿಹಾಸದಲ್ಲಿ ಸಿಕ್ಕಾಪಟ್ಟೆ ಸಲ ಆಗಿದೆ ಈ ಚಿತ್ರರಂಗದಲ್ಲಿ. ಸೊ ಇದನ್ನು ಅದೇ ಥರ ಆಗುತ್ತೆ. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಹೋಗಿ ಎಕ್ಸ್ ಆ್ಯಂಡ್ ವೈನ ನೋಡಿ. ಇದು ನನ್ನ ಕಳಕಳಿಯ ಮನವಿ ಕನ್ನಡ ಪಿಕ್ಚರ್ ಕಡೆಯಿಂದ. ನಮಸ್ಕಾರ.